ಕೋಡುಬಳೆ ಅಂದ್ರೆ ಅಡುಕಲೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಫೈನಲ್ಗೆ ಲಗ್ಗೆ ಇಟ್ಟಿದೆ ಸ್ಪೇನ್. ಸೆಮಿಫೈನಲ್ನಲ್ಲಿ ಫ್ರಾನ್ಸ್ ವಿರುದ್ಧ ಸ್ಪೇನ್ ಭರ್ಜರಿ ಜಯ ಸಾಧಿಸಿದೆ. ಫ್ರಾನ್ಸ್ ಅನ್ನು ಮಣಿಸಿ ಫೈನಲ್ಗೇರಿದೆ ಸ್ಪೇನ್. ಫ್ರಾನ್ಸ್ ವಿರುದ್ಧ 2-0 ಗೋಲುಗಳಿಂದ ಸ್ಪೇನ್ಗೆ ಜಯ ಸಿಕ್ಕಿದೆ. ಈ ಮೂಲಕ 16 ವರ್ಷಗಳ ಬಳಿಕ ಫೈನಲ್ಗೆ ಸ್ಪೇನ್ ಎಂಟ್ರಿಯನ್ನ ಕೊಟ್ಟಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಡಲ್ಲಾಸ್ ಸ್ಟೇಡಿಯಂನಲ್ಲಿ ನಡೆದಂತಹ ಹೈ ವೋಲ್ಟೇಜ್ ಪಂದ್ಯ. ಸ್ಪೇನ್ ಪರ ಮೈಕೆಲ್ ಓಯರ್ಜಾಬಲ್ ಪೆಡ್ರೋ ಫೋರೋ ಗೋಲು. ಇಂದು ಇಂಗ್ಲೆಂಡ್ ಮತ್ತು ಅರ್ಜೆಂಟೀನಾ ನಡುವೆ ಸೆಮಿಫೈನಲ್ ಪಂದ್ಯ ನಡೆಯುತ್ತೆ. ಇವತ್ತು ಗೆದ್ದವರ ಜೊತೆಗೆ ಸ್ಪೇನ್ ಫೈನಲ್ ಫೈಟ್ ನಡೆಸಲಿದೆ. ಜುಲೈ 19ರ ಭಾನುವಾರ ಫೈನಲ್ ಹಣಾಹಣಿ ನಡೆಯುತ್ತೆ. 16 ವರ್ಷಗಳ ಬಳಿಕ ಸ್ಪೇನ್ ಫೈನಲ್ಗೆ ಎಂಟ್ರಿಯನ್ನು ಕೊಟ್ಟಿದ್ದು ಈ ಬಾರಿ ಕಪ್ ಗೆಲ್ಲುವಂತಹ ವಿಶ್ವಾಸದಲ್ಲಿದೆ. ಪಂದ್ಯದಲ್ಲೇ ಸ್ಪೇನ್ ಆರಂಭದಿಂದ ತನ್ನ ಹಿಡಿತವನ್ನು ಸಾಧಿಸಿಕೊಂಡು ಮುನ್ನುಗ್ಗುತ್ತೆ. ಪಂದ್ಯದ 22ನೇ ನಿಮಿಷದಲ್ಲಿ ಲೂಕಾಸ್ ಡಿಗ್ನಿ ಅವರು ಲಮೈನ್ ಎಮಲ್ ಅವರನ್ನು ಫೌಲ್ ಮಾಡಿದ ಕಾರಣ ಸ್ಪೇನ್ಗೆ ಪೆನಾಲ್ಟಿ ಅವಕಾಶ ಸಿಕ್ತು. ಇದನ್ನು ಮೈಕೆಲ್ ಯಶಸ್ವಿಯಾಗಿ ಗೋಲಾಗಿ ಪರಿವರ್ತಿಸಿಕೊಂಡು ತಂಡಕ್ಕೆ ಆರಂಭಿಕ ಮುನ್ನಡೆಯನ್ನು ತಂದುಕೊಡ್ತಾರೆ. ಇನ್ನು ಭದ್ರಕೋಟೆಯನ್ನು ಉನೈ ಸಿಮೋನ್ ಕಾಯ್ದುಕೊಳ್ತಾರೆ. ಸ್ಪೇನ್ ಗೋಲ್ ಕೀಪರ್ ಫ್ರಾನ್ಸ್ ತಂಡದ ಕೈಲಿಯನ್ ಎಂಬಾಪೆ ಮತ್ತು ಇತರೆ ಆಟಗಾರರ ಗೋಲು ಗಳಿಕೆಯ ಪ್ರಯತ್ನಗಳನ್ನು ಅದ್ಭುತವಾಗಿ ಅವರು ತಡೆ ಹಿಡಿತಾರೆ. ಈ ವಿಶ್ವಕಪ್ನಲ್ಲಿ ಸಿಮೋನ್ ಅವರು 6ನೇ ಬಾರಿಗೆ ಕ್ಲೀನ್ ಶೀಟ್ ಅಂದರೆ ಯಾವುದೇ ಗೋಲು ಬಿಟ್ಟುಕೊಡದೆ ಸಾಧನೆಯನ್ನು ಮಾಡಿದ್ದಾರೆ. ಸ್ಪೇನ್ ತಂಡವು ಫಿಫಾ ವಿಶ್ವಕಪ್ ಸೆಮಿಫೈನಲ್ ಪಂದ್ಯದಲ್ಲಿ ಭರ್ಜರಿ ಜಯಗಳಿಸಿದ್ದು, ಇಬ್ಬರು ಹದಿಹರೆಯದ ಆಟಗಾರರನ್ನು ಆಡಿಸಿದ ಮೊದಲ ತಂಡ ಎಂಬ ಹೊಸ ದಾಖಲೆಯನ್ನು, ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡಿದೆ. ಭಾನುವಾರ ಫೈನಲ್ ಪಂದ್ಯ ನಡೆಯುತ್ತೆ. ಆ ಫೈನಲ್ ಪಂದ್ಯದಲ್ಲಿ ಕಪ್ಪನ್ನು ಮುಡಿಗೇರಿಸಿಕೊಳ್ಳುವಂತಹ ಕನಸನ್ನು ಸ್ಪೇನ್ ಕಾಣ್ತಾ ಇದೆ. ಅದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಅದರ ಜೊತೆಗೆ ಮತ್ತೊಂದು ಸೆಮಿಫೈನಲ್ ಮ್ಯಾಚ್ ಇದೆ ಇವತ್ತು, ಇಂಗ್ಲೆಂಡ್ ಮತ್ತು ಅರ್ಜೆಂಟೀನಾ ನಡುವೆ. ಈ ಪಂದ್ಯದಲ್ಲಿ ಯಾರು ಗೆಲ್ತಾರೋ ಅವರು ಫೈನಲ್ನಲ್ಲಿ ಸ್ಪೇನನ್ನು ಎದುರಿಸಲಿದ್ದಾರೆ. ಕೋಡುಬಳೆ ಅಂದ್ರೆ ಅಡುಕಲೆ.